ಗುಡ್ ಮಾರ್ನಿಂಗ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಗೊಂದು ಸ್ಟೋರಿ ಹೇಳಬೇಕು. ಈ ಐಫೋನ್ ತಾಳಕ್ಕೆ ನನಗೆ 4 ಇಯರ್ಸ್ ಟೈಮ್ ಆಗಿದೆ. ಫನ್ನಿ ಥಿಂಗ್ ಏನಂದರೆ, ಚಾನ್ಸ್ ಇರಲಿಲ್ವಾ ಅಂದರೆ ಇತ್ತು, ಮನಿ ಇರಲಿಲ್ವಾ ಅಂದರೆ ಇತ್ತು, ಬಟ್ ಯಾಕೆ ಆಗಿಲ್ಲ ಅಂತ ಇಲ್ಲಿವರೆಗೂ ನನಗೂ ಆನ್ಸರ್ ಗೊತ್ತಿಲ್ಲ. ಬನ್ನಿ ವಾಕ್ ಮಾಡ್ತಾ ಸ್ಟೋರಿ ಕಂಟಿನ್ಯೂ ಮಾಡೋಣ. ನಾನು 22 ಇಯರ್ಸ್ ಇದ್ದಾಗ ನನಗೆ ಒಂದು ಅಬ್ಸೆಷನ್ ಇತ್ತು. ಒಂದು ಐಫೋನ್ ತಗೊಂಡು ಕಂಟೆಂಟ್ ಕ್ರಿಯೇಷನ್ನ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ನನ್ನ ಲೈಫ್ದು ಬೇರೆ ಪ್ಲ್ಯಾನೇ ಇತ್ತು. ಇಲ್ಲ, ಹೋಗಿ ಪರವಾಗಿಲ್ಲ, ಏನಿಲ್ಲ. ಐಫೋನ್ ಬದಲು ಕ್ಯಾಮ್ರಾ ತಗೊಂಡೆ. ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಿರ್ಬೋದು, ನನ್ನ ಹತ್ರ ಮುಂಚೆ ಕೆನಾನ್ 3000D ಇತ್ತು. ಅದಾದಮೇಲೆ ಸೋನಿ GV-E10ಗೆ ಅಪ್ಗ್ರೇಡ್ ಆದೆ, ಲೆನ್ಸ್ ಕೂಡ ಚೇಂಜ್ ಮಾಡಿದೆ. ಬಟ್ ಐಫೋನ್ ಮಾತ್ರ ತಾಳಕ್ಕಾಗಿರಲಿಲ್ಲ. ಫನ್ನಿ ಥಿಂಗ್ ಏನಂದರೆ, ನನಗೆ ಐಫೋನ್ ಬೇಕಾಗಿದ್ದಿದ್ದು ಆ ಆಪಲ್ ಲೋಗೋ ಶೋ ಮಾಡೋಕ್ಕಲ್ಲ. ಜಸ್ಟ್ ನಾನು ಎಲ್ಲಾದರೂ ಹೋದಾಗ, ರ್ಯಾಂಡಮ್ ಔಟ್ಡೋರ್, ಆಫೀಸ್, ಟ್ರಾವೆಲ್ ಎಲ್ಲಾದರೂ ಹೋದಾಗ ಒಂದು ಮೂಮೆಂಟ್ ಏನಾದರೂ ಸಿಕ್ಕಿದ್ರೆ ಅದು ಕ್ಯಾಮ್ರಾ ತೆಗೆದು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ಒಂದು ಐಫೋನ್ ಇದ್ದಿದ್ದರೆ ನಂಗೆ ಬೇಕಾಗಿರೋ ಕ್ವಾಲಿಟಿನಲ್ಲಿ, ನನ್ನ ಸ್ಟ್ಯಾಂಡರ್ಡ್ಸ್ಗೆ, ನನ್ನ ಥಿಂಕಿಂಗ್ಗೆ ಮ್ಯಾಚ್ ಆಗೋ ಕ್ವಾಲಿಟಿನಲ್ಲಿ ನಾನು ಶೂಟ್ ಮಾಡ್ಬೋದು ಅಂತ ಯಾವಾಗಲೂ ಒಂದು ಥಾಟು ನನ್ನ ಮೈಂಡಲ್ಲಿ ರನ್ ಆಗ್ತಾ ಇತ್ತು. ಬಟ್ ನಾನು ಈ ಐಫೋನ್ ಬರೋವರೆಗೂ ವೆಯ್ಟ್ ಮಾಡಲಿಲ್ಲ. ಡೈಲಿ ಒಂದು ರೀಲ್ ಅಥವಾ ಯೂಟ್ಯೂಬ್ ಶಾರ್ಟ್ ಅಥವಾ ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡ್ತಿದ್ದೆ, ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಿದ್ದೆ, ಎಗೈನ್ ಆ್ಯಂಡ್ ಎಗೈನ್. ಈ ಜರ್ನಿಯಲ್ಲಿ ಸ್ಪೀಡ್ ಬ್ರೇಕರ್ಸ್ ಬಂದಾಗ ಸ್ಟಾಪ್ ಮಾಡಿದ್ದೀನಿ, ಕೆಲವು ಟೈಮ್ ಬ್ರೇಕ್ ತಗೊಂಡಿದ್ದೀನಿ, ಬಟ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಲ್ಲ. ಸಮ್ ಟೈಮ್ಸ್ ಈ ಫೋನ್ ಕೈಯಲ್ಲಿ ಹಿಡಿದಾಗ ಅನಿಸುತ್ತೆ, ನಾನು ಆಗಲೇ ಐಫೋನ್ ತಗೊಂಡಿದ್ದಿದ್ರೆ ಇಷ್ಟು ಸೀರಿಯಸ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ನ ಅಂತ. ಯಾಕಂದರೆ ಒಂದು ಥಿಂಗ್ ಈಸಿಯಾಗಿ ಸಿಕ್ಕಿದ್ರೆ ನಮಗೆ ಅದ್ರ ವ್ಯಾಲ್ಯೂ ತುಂಬ ಸಲ ಗೊತ್ತಾಗಲ್ಲ. ಆನೆಸ್ಟ್ಲಿ ಈ ಫೋನ್ ಕೈಯಲ್ಲಿ ಹಿಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕಾದ್ರೆ ಒಂದು ಥಿಂಗ್ ನೆನಪಾಗುತ್ತೆ, ಈ ಫೋನ್ ತಗೊಳ್ಳೋಕ್ಕೆ 4 ಇಯರ್ಸ್ ವೆಯ್ಟ್ ಮಾಡಿದ್ಯಾ, ಈಗ ಆ ಫೋನ್ ಹಿಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅನ್ನೋ ಥಾಟ್ ಬಂದಿದ್ದ ತಕ್ಷಣ ಅಗೈನ್ ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀನಿ. ಈ ಜರ್ನಿಯಲ್ಲಿ ನಾನು ರಿಯಲೈಸ್ ಆಗಿದ್ದು ಒಂದು ಥಿಂಗ್, ಔಟ್ಕಮ್ ಮೇಲೆ ಯಾವತ್ತೂ ನಮಗೆ ಕಂಟ್ರೋಲ್ ಇರಲ್ಲ. ನಾವು ಪ್ಲ್ಯಾನ್ ಮಾಡ್ತೀವಿ, ಟ್ರೈ ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡ್ತೀವಿ, ಆದರೂ ಕೆಲವು ಥಿಂಗ್ಸ್ ಬರಬೇಕಿರೋ ಟೈಮಲ್ಲೇ ಬರುತ್ತೆ. ನಾನು ಬಿಲೀವ್ ಮಾಡೋದು ಒಂದೇ, ನಾನು ಅದಿದ್ದರೆ ಆ ಥರ ಮಾಡ್ತಿದ್ದೆ, ಇದಿದ್ದರೆ ಈ ಥರ ಮಾಡ್ತಿದ್ದೆ ಅನ್ನೋದಕ್ಕಿಂತ ನನ್ನ ಹತ್ರ ಏನಿದೆ ಅದರಲ್ಲಿ ನಾನೇನು ಬೆಸ್ಟ್ ಕೊಡ್ಬೋದು ಅದನ್ನು ಮಾತ್ರ ನಾನು ಥಿಂಕ್ ಮಾಡ್ತೀನಿ. ಯಾಕಂದರೆ ವರ್ಕ್ ಮಾತ್ರ ನಮ್ಮ ಕಂಟ್ರೋಲಲ್ಲಿರುತ್ತೆ, ಔಟ್ಕಮ್ ಯಾವತ್ತೂ ನಮ್ಮ ಕಂಟ್ರೋಲಲ್ಲಿರಲ್ಲ. ಇವತ್ತು ನನ್ನ ಕೈಲಿ ಈ ಐಫೋನ್ ಇದೆ, ಮೇ ಬಿ ಫ್ಯೂಚರಲ್ಲಿ ಇನ್ನೊಂದು ಕ್ಯಾಮ್ರಾ ತಗೋಬೋದು, ಅದಕ್ಕೆ ಲೆನ್ಸು ಅಪ್ಗ್ರೇಡ್ ಮಾಡ್ಬೋದು. ಬಟ್ ಒಂದು ಥಿಂಗ್ ಮಾತ್ರ ಕಾಮನ್ ಆಗಿರುತ್ತೆ, ಕಂಟೆಂಟ್ ಕ್ರಿಯೇಷನ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.